ನಮಸ್ಕಾರ ವೀಕ್ಷಕರೇ. ಮನುಷ್ಯ ಎಷ್ಟೇ ಕೋಟಿ ಸಂಪಾದಿಸಿದ್ರು ಆರೋಗ್ಯ ಒಂದು ಸರಿ ಇಲ್ಲ ಅಂದ್ರೆ ಎಲ್ಲ ಐಶ್ವರ್ಯವೂ ಮಣ್ಣಿಗೆ ಸಮ. ಬಡವನಾದ್ರೂ ಸರಿ, ಆರೋಗ್ಯವಂತರಾಗಿದ್ರೆ ಅವರಂತ ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಹೀಗಾಗಿ ಐಶ್ವರ್ಯಕ್ಕಿಂತ ಆರೋಗ್ಯವೇ ದೊಡ್ಡದು. ಆರೋಗ್ಯನ ಸರಿಯಾದ ರೀತಿಯಲ್ಲಿ ಕಾಪಾಡ್ಕೋಬೇಕಂದ್ರೆ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ ಬೇಕು. ಬನ್ನಿ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂತಹ ಆದರ್ಶ್ ತಟ್ಪತಿಯವರು. ಬನ್ನಿ ಅವರಿಗೆ ಸ್ವಾಗತ ಕೊಡ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಆದರ್ಶ್ ಅವರೇ, ಈಗ ಸಿಂಹ ರಾಶಿ ಅಥವಾ ಲಿಯೋ ಝೋಡಿಯಾಕ್ ಸೈನ್ ಇದೆಯಲ್ಲ, ಅವರಿಗೆ ಆಹಾರ ಪದ್ಧತಿ ಹೇಗಿರಬೇಕು? ಈ ಲಿಯೋ ಮತ್ತು ನಾವೇನು ಹೇಳ್ತಾ ಇದ್ದೀವಿ ಸಿಂಹ ರಾಶಿ ಅಂತ ಹೇಳಿ, ಇವರು ಪಿತ್ತ ಪ್ರಕೃತಿಯಲ್ಲಿ ಬರ್ತಾರೆ. ಪಿತ್ತ ಪ್ರಕೃತಿ ಬೇಸಿಕಲಿ ನಾನು ಮೊದಲೇ ಒಂದು ಮೇಷರಾಶಿಯನ್ನು ಹೇಳುವಾಗ ಹೇಳಿದ್ದೀನಿ, ಅವರು ಸ್ವಲ್ಪ ಕೋಪಿಷ್ಠರಾಗಿರ್ತಾರೆ. ಮತ್ತು ಇವರ ಒಂದು ಬಾಡಿ ಸ್ಟ್ರಕ್ಚರ್ ಏನಿರುತ್ತೆ, ದಪ್ಪನೂ ಇರಲ್ಲ ಮತ್ತು ಸಣ್ಣಗೂ ಇರಲ್ಲ, ಒಂದು ಮೀಡಿಯಮ್ ಆದಂಥ ಒಂದು ಬಾಡಿ ಸ್ಟ್ರಕ್ಚರನ್ನು ಇವರು ಹೊಂದ್ಕೊಂಡಿರ್ತಾರೆ. ಮತ್ತು ಇವರು ಯಾವುದೇ ಕೆಲಸವನ್ನು ಮಾಡಿದರೆ, ಯಾವುದೇ ಒಂದು ಕೆಲಸದಲ್ಲಿ ಜಾಸ್ತಿ ಹುರುಪನ್ನು ತೋರಿಸ್ತಾರೆ. ಆದರೆ ಮಾಡುವಂಥ ಡಿಸಿಷನ್ಸ್ ಏನಿರುತ್ತೆ ಸ್ವಲ್ಪ ಅಬ್ರಪ್ಟ್ ಆಗುತ್ತೆ. ಅಂತಂದರೆ ತಗೊಳ್ಳುವಂಥ ಆ ಡಿಸಿಷನ್ಸ್ ಏನಿದೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಂದರೆ ಕೋಪ ಮುಂಗೋಪಿಗಳು ಜಾಸ್ತಿ ಇವರು. ಆಮೇಲೆ ಹಿಂದಿಯಲ್ಲಿ ಹೇಳ್ತಾರೆ ಏಕ್ ಮಾರ್ ದೋ ತುಕಡ ಅಂತ ಹೇಳಿ, ಏನು ಒಂದು ಸರಿ ಹೇಳಿಬಿಟ್ರು ಅಂತಂದರೆ ಅದನ್ನು ಮತ್ತೆ ಆ ಕೆಲಸಕ್ಕೆ ಮತ್ತೆ ಕೈ ಹಾಕೋದಿಲ್ಲ, ಹೇಳಿ ಮುಗಿಸ್ಬಿಡ್ತಾರೆ. ಆ ಥರ ಒಂದು ಕ್ಯಾರೆಕ್ಟರ್ ಅಂತ ಈ ಸಿಂಹರಾಶಿಯವರು ಆಗಿರ್ತಾರೆ. ಮತ್ತು ಇವರು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು, ಈ ಕೋಪವನ್ನು ಫಸ್ಟ್ ಅವರು ಕಡಿಮೆ ಮಾಡ್ಕೊಳ್ಳೋದನ್ನು ಕಲಿಬೇಕು. ಮತ್ತು ಮತ್ತೊಬ್ಬ ಮನುಷ್ಯ ಏನು ಹೇಳ್ತಾ ಇದ್ದಾನೆ, ಮತ್ತೊಬ್ಬ ಅವರ ಮಿತ್ರರೇ ಆಗಿರ್ಬೋದು, ಸಂಬಂಧಿಗಳೇ ಆಗಿರ್ಬೋದು, ಅವ್ರು ಹೇಳೋದನ್ನು ಫಸ್ಟ್ ಕೇಳಬೇಕು. ಅರ್ಥ ಮಾಡಿಕೊಂಡು ನಂತರ ಇವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಈ ಆಹಾರ ಪದ್ಧತಿಯಲ್ಲಿ ಆದಷ್ಟು ತಂಪಾದ ಪಾನೀಯಗಳನ್ನು, ಅಂತಂದರೆ ಈಗ ಈ ಬೇಸಿಗೆಗಾಲದಲ್ಲಿ ವಾಟರ್ ಮೆಲನ್ ಜ್ಯೂಸ್ ಆಗ್ಬೋದು, ಅಂತಂದರೆ ಕಲ್ಲಂಗಡಿ ಹಣ್ಣಿನ ರಸ ಏನಿದೆ ಅದನ್ನು ಸೇವಿಸ್ಬೋದು. ಆಮೇಲೆ ಈ ಗ್ರೇಪ್ಸ್ ಅಂತ ಹೇಳ್ತೀವಿ, ಗ್ರೇಪನ್ನು ಇವರು ಹೆಚ್ಚಾಗಿ ಕುಡಿದ್ರೆ ಒಳ್ಳೆಯದೇ. ಗ್ರೇಪ್ ಇವರಿಗೆ ಹಾನಿಯನ್ನು ತರೋದಿಲ್ಲ. ಆಮೇಲೆ ಪಿತ್ತದವರಿಗೆ ಪಿತ್ತ ಪ್ರಕೃತಿ ಅಂತಂದರೆ ಈಗ ನಾವೇನು ಲಿಯೋ ಸಿಂಹರಾಶಿಯ ಬಗ್ಗೆ ನಾವೇನು ಹೇಳ್ತಾ ಇದ್ದೀವಿ, ಇವರು ಎರಡು ಮುಖ್ಯವಾಗಿ ಆಹಾರ ಪದಾರ್ಥಗಳಲ್ಲಿ ಸ್ವಲ್ಪ ಪರಿವರ್ತನೆಯನ್ನು ಮಾಡಬೇಕು. ಅದು ಯಾವುದಪ್ಪ ಅಂತ ಹೇಳಿದರೆ, ಆದಷ್ಟು ಹೆಚ್ಚು ಉಪ್ಪು ಒಂದು, ಆಮೇಲೆ ಎರಡನೇದು ಇವರು ಸ್ವೀಟ್ ಎಷ್ಟು ಬೇಕಾದರೂ ತಿನ್ಬೋದು, ಸ್ವೀಟ್ ಇವರಿಗೆ ಭಾಳ ಒಳ್ಳೆಯದು. ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಹುಳಿ ಪದಾರ್ಥಗಳು, ಜಾಸ್ತಿ ಹುಳಿ ಇರುವಂಥ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇವೆರಡನ್ನು ನೀವು ಅವಾಯ್ಡ್ ಮಾಡಿದರೆ ಸಿಂಹರಾಶಿಯವರಿಗೆ ಕೋಪ ತಾಪ ಕಡಿಮೆ ಮಾಡಿಕೊಂಡು, ಆಮೇಲೆ ಇವರು ಬಯಸಿದ್ದನ್ನೇ ಇವರು ಊಟ ಮಾಡುವಂಥ ಒಂದು ಇವರು ನಿರ್ಣಾಯಕರಾಗಿರ್ತಾರೆ. ನನಗೆ ಇದೇ ಫುಡ್ ಬೇಕು, ಇಷ್ಟೇ ತೊಗೊಳ್ತೀನಿ, ನನಗೆ ಇಷ್ಟಿದ್ರೆ ಬೇಡ ಅಂತೇಳಿ ಸ್ವಲ್ಪ ಊಟವನ್ನು ಮಾಡಿ. ಯಾಕೆ ಇದರಲ್ಲಿ ಕಂಜೂಸ್ತಾನ ಮಾಡ್ತಿರೋ ಗೊತ್ತಿಲ್ಲ. ಸಿಂಹರಾಶಿಯವರು ಸ್ವಲ್ಪ ಊಟವನ್ನು ಮಾಡಿ ತಂಪಾದ ಪಾನೀಯಗಳನ್ನು ಕುಡಿದು ಸ್ವಲ್ಪ ಸಮಾಧಾನವಾಗಿ, ನೀವು ಮನಸ್ಸಿನಲ್ಲಿ ಸಮಾಧಾನವಾಗಿ ನಿರ್ಣಯವಾಗಿ ತಗೊಂಡ್ರೆ ನಿಮ್ಮ ಜೀವನ ಇನ್ನೂ ಉತ್ತಮವಾಗಿರುತ್ತೆ. ಇದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಶಿಸ್ತನ್ನು ಹೇಗೆ ಪರಿಪಾಲಿಸಬೇಕು, ಆಹಾರ ಪದ್ಧತಿಯನ್ನು ಯಾವ ರೀತಿಯಾಗಿ ನೀವು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ. ಆದರ್ಶ್ ಅವರೇ, ಸಿಂಹ ರಾಶಿಯವರು ಅಥವಾ ಲಿಯೋ ಸೈನ್ ಅವರು ಯಾವ ರೀತಿ ಒಂದು ಆಹಾರ ಸೇವಿಸಬೇಕು, ಯಾವ ರೀತಿ ಜೀವನ ಶೈಲಿಯನ್ನು ರೂಪಿಸ್ಕೋಬೇಕು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರೆ. ಹಾಗೆ ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಅಗಸೆ ಪಾಕ ಮತ್ತು ಬೇವಿನ ಲೇಪ, ಈ ಎರಡು ಮನೆ ಔಷಧಗಳನ್ನ ಹೇಗೆ ತಯಾರಿಸ್ಬೋದು ಅಂತ ನೋಡೋಣ. ಈಗ ಈ ಅಗಸೆ ಪಾಕ ಅಂತ ಹೇಳಿ ನಾನೇನು ಹೇಳಿದೆ, ಅಗಸೆ ಕಾಳುಗಳು ಬಹಳ ಒಂದು ಉಪಯುಕ್ತವಾದಂಥ, ದೇಹಕ್ಕೆ ಬಹಳ ಉಪಯುಕ್ತವಾದಂಥ ಒಂದು ಕಾಳು. ಈ ಅಗಸೆ ಕಾಳು ಈ ಥರ ಇರುತ್ತೆ. ಈ ಅಗಸೆ ಕಾಳು ಪಾಕವನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಸೋಂಪು ಕಾಳು, ಧನಿಯಾ ಪುಡಿ, ಅಗಸೆ ಕಾಳು, ಕಪ್ಪುಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಕೊಬ್ಬರಿ ಎಣ್ಣೆ. ಈಗ ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ, ಮತ್ತು ಇದು ಅಗಸೆ ಪಾಕ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಮಾಡ್ತಾನೆ ನಾನು ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತೀನಿ. ಮೊದಲಿಗೆ ಈ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಇದಕ್ಕೆ ಒಂದು 2-3 ಟೀ ಸ್ಪೂನನ್ನು ನಾವು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಈ ಅಗಸೆ ಕಾಳು ಅಂತ ಏನು ಹೇಳಿದ್ವಿ, ಇದನ್ನು 1 ಟೀ ಸ್ಪೂನಷ್ಟು ಅಗಸೆ ಕಾಳನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಅಗಸೆ ಕಾಳನ್ನು ಹಾಕಿದ ನಂತರ ಅರ್ಧ ಟೀ ಸ್ಪೂನಷ್ಟು ನಾವೇನು ಈ ಸೋಂಪು ಕಾಳನ್ನು ಹಾಕ್ಕೊಳ್ಬೇಕು.
ಸೇವಿಸಿ. ಯಾಕಂತಂದರೆ ಇದನ್ನು ಆದಷ್ಟು ಕಮ್ಮಿ ಉರಿಯಲ್ಲಿ ಮಾಡೋದು ಬಹಳ ಉತ್ತಮ. ನಂತರ ಅಂದರೆ ಕೊನೆಯದಾಗಿ ನಾವು ಈ ಕೊತ್ತಂಬರಿ ಕಾಳಿನ ಪುಡಿ ಏನಿದೆ ಅದನ್ನು ಹಾಕೋದು. ಇದು ಈ ಮಾಡ್ತಾ ಇರುವಂಥ ಪಾಕ, ಈ ಅಗಸೆ ಕಾಳು ಮತ್ತು ಈ ಸೋಂಪು ಕಾಳನ್ನು ಮಿಶ್ರಿತವಾದಂಥ ಈ ಪಾಕದಲ್ಲಿ ಬಹಳ ಉಪಯುಕ್ತವಾದಂಥ, ಅಂದರೆ ಪರ್ಟಿಕ್ಯುಲರ್ ಆಗಿ ಫಸ್ಟ್ ಆಫ್ ಆಲ್ ಅಂತಂದರೆ ಡೈಜೆಷನ್ ಮತ್ತು ಬಾಡಿಯನ್ನು ಕೂಲಾಗಿ ಇಡುವಂಥ ಒಂದು ಶಕ್ತಿ ಈ ಸೋಂಪು ಕಾಳಿನಲ್ಲಿದೆ. ಸೊ ಇಷ್ಟವಾಗಲಾರದಂಥದನ್ನು ಇಷ್ಟವಾಗಿಸ್ಕೊಳ್ಳೋ ಅಂಥದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಈ ಅಗಸೆ ಕಾಳು ಭಾಳ ಒಳ್ಳೆಯದು ದೇಹಕ್ಕೆ. ಮತ್ತು ಈ ಡ್ರೈ ಸ್ಕಿನ್ ಯಾರಿಗಿರುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ಲಿಯೋದವರಿಗೆ ಸ್ವಲ್ಪ ಡ್ರೈ ಸ್ಕಿನ್ ಇರೋದರಿಂದ ಅವರು ಅಗಸೆಯನ್ನು ಸೇವಿಸೋದ್ರಿಂದ, ಅಗಸೆಯನ್ನು ತಗೊಳ್ಳೋದು, ಇಂಟೇಕ್ ಮಾಡೋದ್ರಿಂದ ಅದೇನಾಗುತ್ತೆ ಅಂತಂದರೆ ಅವರ ಡ್ರೈ ಸ್ಕಿನ್ ಏನಿದೆ ಅದು ಸ್ವಲ್ಪ ಒಂದು ಆಯಿಲಿ ಸ್ಕಿನ್ ಆಗಿ, ಅಂದರೆ ಇದನ್ನು ಕಂಟಿನ್ಯೂಸ್ ಆಗಿ ನೀವು ಒಂದು 15-30 ದಿವಸಗಳವರೆಗೆ ನೀವು ಕಂಟಿನ್ಯೂಸ್ ಆಗಿ ಮಾಡಿದರೆ ಡೆಫಿನೆಟ್ಲಿ ನೀವು ಇದರಲ್ಲಿ ಒಂದು ಆಶ್ಚರ್ಯಕರವಾದಂಥ ಒಂದು ಪರಿವರ್ತನೆ, ಬದಲಾವಣೆಯನ್ನು ನೀವು ನೋಡ್ಕೊಳ್ಬೋದು. ಇದು ರೆಡಿಯಾಗಿದೆ. ಇದನ್ನು ಈ ಥರ ಹಾಕ್ಕೊಳ್ಬೇಕು. ನಂತರ ನಾನು ಹೇಳಿದ ಪ್ರಕಾರ 1 ಟೀ ಸ್ಪೂನಷ್ಟು ಇದನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ತಗೊಳ್ಬೇಕು. ಚೆನ್ನಾಗಿ ಅಗಿಬೇಕು ಇದನ್ನು. ಅದನ್ನು ಸೇವಿಸಿದ ನಂತರ ಒಂದು ಸ್ವಲ್ಪ ನೀರನ್ನು ಕುಡಿದು ನಾನು ಹೇಳಿದ ಹಾಗೆ 1 ಅವರ್ ಬಿಟ್ಟು ಊಟವನ್ನು ಮಾಡಬೇಕು. ಸಿಂಹ ರಾಶಿಯವರಿಗೆ ಅಗಸೆ ಪಾಕ ಬೇಕಾಗುವ ಸಾಮಗ್ರಿಗಳು: ಸೋಂಪು ಕಾಳು, ಧನಿಯಾ ಪುಡಿ, ಅಗಸೆ ಕಾಳು, ಕಪ್ಪುಪ್ಪು, ಕೊಬ್ಬರಿ ಎಣ್ಣೆ. ಮಾಡುವ ವಿಧಾನ: ಬಾಣಲೆಯಲ್ಲಿ 2-3 ಚಮಚ ಕೊಬ್ಬರಿ ಎಣ್ಣೆ, 1 ಚಮಚದಷ್ಟು ಅಗಸೆ ಕಾಳು, ಅರ್ಧ ಚಮಚ ಸೋಂಪು ಕಾಳು, 1 ಚಿಟಿಕೆ ಕಪ್ಪುಪ್ಪು, ನಂತರ ಧನಿಯಾ ಪುಡಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಕಾಯಿಸಿದರೆ ಸಿಂಹ ರಾಶಿಯವರಿಗೆ ಅಗಸೆ ಪಾಕ ಸಿದ್ಧ. ವೀಕ್ಷಕರೇ, ನೋಡಿದ್ರಲ್ಲ, ಲಿಯೋ ಸೈನ್ ಅವ್ರಿಗೆ ಅಥವಾ ಸಿಂಹ ರಾಶಿಯವ್ರಿಗೆ ಯಾವ ರೀತಿ ಒಂದು ಅಗಸೆ ಪಾಕನ ತಯಾರಿಸ್ಬೋದು ಅಂತ. ಈಗ ಬೇವಿನ ಲೇಪವನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಈಗ ಸಿಂಹ ರಾಶಿಯವ್ರಿಗೆ ಅಥವಾ ಲಿಯೋ ಸೈನ್ ಅವ್ರಿಗೆ ಯಾವ ರೀತಿ ಬೇವಿನ ಲೇಪ ಮಾಡ್ಬೋದು, ಹಾಗೆ ಇದರ ಉಪಯೋಗಗಳೇನು ಅಂತ ನೋಡೋಣ. ಈಗ ಈ ಬೇವಿನ ಲೇಪ ಅಂತ ಏನು ನಾವು ಹೇಳ್ಕೊಡ್ತಾ ಇದ್ದೀವಿ ಇವತ್ತು, ಇದು ಬಹಳ ಉಪಯುಕ್ತವಾದಂಥದ್ದು. ಯಾರಿಗೆ ಉಪಯುಕ್ತವಾದಂಥದ್ದು ಅಂತಂದರೆ ನಾವು ಮೊದಲೇ ಹೇಳಿದ ಹಾಗೆ ಸಿಂಹ ರಾಶಿಯವರಿಗೆ ಅಂತಂದರೆ ಲಿಯೋ ಸೈನ್ ಅವರಿಗೆ. ಈ ಲಿಯೋ ಸೈನ್ ಅವರಿಗೆ ಮಂಡಿ ಮತ್ತು ಪಾದಗಳು ಬಹಳ ಒಂದು ನೋವನ್ನು ತಂದುಕೊಡುತ್ತೆ. ಈ ಜಾಸ್ತಿ ಫೇಸ್ ಮಾಡುವಂಥ ಲಿಯೋ ಈ ಸೈನಲ್ಲಿರುವಂಥವ್ರಿಗೆ ಬಹಳ ಒಂದು ತೊಂದರೆ ಕೊಡುವಂಥ ಒಂದು ಏಕೈಕ ಕಾಯಿಲೆ ಅಂತಂತಂದರೆ ಅವರಿಗೆ ಈ ಮಂಡಿ ನೋವು, ಪಾದದ ನೋವು ಬಹಳ ಇರುತ್ತೆ. ಸೊ ಅದಕ್ಕೆ ಅದನ್ನು ಗುಣಪಡಿಸೋದಕ್ಕೆ ನಾವು ಇವತ್ತು ಯೂಸ್ ಮಾಡ್ತಾ ಇರೋದು, ಅಂದರೆ ತಯಾರು ಮಾಡ್ತಾ ಇರುವಂಥ ಒಂದು ಲೇಪ, ಅದು ಬೇವಿನ ಎಣ್ಣೆಯ ಲೇಪವಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಈ ಬೇವಿನ ಲೇಪವನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಕಲ್ಲುಪ್ಪು ಅಂದರೆ ಹರಳುಪ್ಪು ಅಂತ ನಾವೇನು ಹೇಳ್ತೀವಿ, ಅದು ಬೇವಿನ ಎಣ್ಣೆ, ನೀಲಗಿರಿ ಎಣ್ಣೆ. ಇದನ್ನು ತಯಾರು ಮಾಡುವ ರೀತಿ ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಈಗ ಬಾಣಲೆಯನ್ನು ಮೊದಲನೇದಾಗಿ ನಾವು ಬಿಸಿ ಮಾಡಿಕೊಳ್ಬೇಕು. ಇದಕ್ಕೆ ಬೇವಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಬೇವಿನ ಎಣ್ಣೆ ಸ್ವಲ್ಪ ವಾಸನೆ ಇರುತ್ತೆ, ಇದು ಕಹಿಯಾದಂಥ ವಾಸನೆ ನಿಮಗೆ ಬರಬಹುದು. ಅದಕ್ಕೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು ಬಿಸಿ ಮಾಡಿಕೊಳ್ಬೇಕು. ಕೀಲು ನೋವುಗಳು, ಗಂಟು ನೋವುಗಳಿಗೆ, ಪಾದದ ನೋವುಗಳಿಗೆ ಬಹಳ ಒಂದು ಉಪಯುಕ್ತವಾದಂಥ ಲೇಪ. ಈಗ ಇದು ಬಿಸಿಯಾಗಿದೆ, ಸ್ವಲ್ಪನೇ, ಜಾಸ್ತಿ ಬಿಸಿ ಮಾಡೋಂಗಿಲ್ಲ. ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಈ ಹರಳುಪ್ಪು ಅಂದರೆ ಈ ಕಲ್ಲುಪ್ಪು ಏನಿದೆ ಅದನ್ನು 1 ಟೀ ಸ್ಪೂನ್ ಫುಲ್, ಒಂದು ಟೀ ಸ್ಪೂನಷ್ಟು ಅದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದರಲ್ಲಿ ಅದನ್ನು ಬೆರೆಸ್ಬೇಕು. ಚೆನ್ನಾಗಿ ಅದನ್ನು ಬೆರೆಸಿ ಆ ಕಲ್ಲುಪ್ಪು ಏನಿದೆ ಅದು ಕಂಪ್ಲೀಟಾಗಿ ಏನಾಗಬೇಕು, ಕರಗಬೇಕು. ಈಗ ಇದನ್ನು ನೀವು ಮಾಡುವಾಗ ನಿಮಗೆ ಬೇವಿನ ಎಣ್ಣೆಯನ್ನು ನಾವು ಹಾಕಿದಾಗ ಯಾವ ಒಂದು ವಾಸನೆ ಇತ್ತು, ಕಹಿಯಾದಂಥ ವಾಸನೆ, ಉಪ್ಪು ಹಾಕಿದ ನಂತರ ಇಮ್ಮಿಡಿಯೇಟಾಗಿ ಅದು ಚೇಂಜ್ ಆಗಿ ನಿಮಗೆ ಕರ್ಪೂರದ ವಾಸನೆ ಬರುತ್ತೆ. ಅವಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಂದರೆ ನಾವು ಈ ವಿಕ್ಸ್ ಅಂಥೇಳಿ ನಾವೇನು ಯೂಸ್ ಮಾಡ್ತೀವಿ ಆ ಥರ ಒಂದು ವಾಸನೆ ನಿಮಗೆ ಸಿಗುತ್ತೆ. ನೀವು ಇದನ್ನು ಅನುಭವಿಸ್ಬೋದು ಮಾಡುವಾಗ. ನಂತರ ಇದು
ಆಫ್ ಮಾಡಿಕೊಂಡು ನೀಲಗಿರಿ ಎಣ್ಣೆ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾವಿದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ಬೇಕು. ಈ ಲೇಪವನ್ನು ಶೇಖರಿಸಿಟ್ಕೊಬೋದಾ? ಹಾಂ, ಈ ಲೇಪವನ್ನು ನಾವು ಒಂದು ತಿಂಗಳವರೆಗೂ ಅಂತಂದರೆ ನಿಯರ್ಲಿ ಅಬೌಟ್ 1 ತಿಂಗಳಿಂದ 45 ದಿವಸಗಳ ಕಾಲ ನೀವು ಇದನ್ನು ಒಂದು ಬಾಟಲ್ನಲ್ಲೋ ಅಥವಾ ಒಂದು ಪ್ಲಾಸ್ಟಿಕ್ ನಿಮ್ಮ ಜಾಡಿಯಲ್ಲೂ ಇದನ್ನು ಶೇಖರಿಸ್ಕೊಂಡು ಇಟ್ಕೊಳ್ಬೋದು. ಆಮೇಲೆ ಇದನ್ನು ಅಪ್ಲೈ ಮಾಡುವ ಒಂದು ರೀತಿ ಏನಿದೆ ಅದು ಯಾವಾಗಲೂ ಅಂತಂದರೆ ಈ ನಮ್ಮ ಲೇಪ ಏನಿದೆ, ಇದು ಬೇವಿನ ಲೇಪ, ನಾನು ಹೇಳಿದೆ ಇಲ್ಲಿ ಮಾಡುವಾಗಲೇ ನಿಮಗೆ ಉಪ್ಪು ಬೆರೆಸಿದ ನಂತರ ಒಂಥರ ವಿಕ್ಸ್ ವೇಪರ್ಸ್ ಅದು ಏನು ಬರುತ್ತೆ ಆ ಥರ ನಿಮಗೆ ಇಲ್ಲಿ ಸ್ಮೆಲ್ ಬರುತ್ತೆ. ಆಮೇಲೆ ನೀಲಗಿರಿ ಎಣ್ಣೆ ಹಾಕಿರೋದ್ರಿಂದ ಬಹಳವಾಗಿ ಇದು ಈಗ ನಿಮ್ಮ ಗಂಟು ನೋವುಗಳು, ಆಮೇಲೆ ಕೀಲು ನೋವುಗಳು, ಪಾದ ನೋವು ಇರುವಾಗ ಇದನ್ನು ಸರಿಯಾಗಿ ಅಂದರೆ ಮೇಲಿಂದ ನಿಮ್ಮ ಕಾಲಿಗೆ ನೋವಿದೆ ಅಂತಂದರೆ ಮೇಲ್ಭಾಗದಿಂದ ಕೆಳಗಿನ ಭಾಗವರೆಗೆ ನೀವು ಮಸಾಜ್ ಮಾಡಿಕೊಳ್ಬೇಕು. ಇದನ್ನು ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡಿ ತದನಂತರ ನೀವು ಇದಕ್ಕೆ ಈ ಹರಳುಪ್ಪು ಮತ್ತು ಬಿಸಿ ನೀರನ್ನು ಬೆರೆಸಿದಂಥ ನೀರನ್ನು ನಿಮ್ಮ ನೋವಾದ ಭಾಗದಲ್ಲಿ ಸ್ಲೋವಾಗಿ ಅದನ್ನು ಸುತ್ಕೊಳ್ಬೇಕು ನೀರನ್ನು. ಇದನ್ನು ನೀವು ಕಂಟಿನ್ಯೂಸ್ ಆಗಿ 15 ದಿವಸ ಮಾಡಿ ನೋಡಿ. ಎಲ್ಲ ಲಿಯೋ ಸೈನ್ ಅವ್ರಿಗೆ ಏನು ಕಾಲು ಗಂಟು ನೋವುಗಳು, ಕೀಲು ನೋವುಗಳು ಏನಿದೆ, ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ, ಇದನ್ನು ಮಾತ್ರ 100ಕ್ಕೆ 100% ಗ್ಯಾರಂಟಿಯಾಗಿ ನಿಮಗೆ ಈ ಕಾಲು ಕೀಲು ಆಮೇಲೆ ಈ ಗಂಟು ನೋವುಗಳು ಏನಿದೆ ಹೊರಟೋಗುತ್ತೆ, ಸಂಪೂರ್ಣವಾಗಿ ಹೊರಟೋಗುತ್ತೆ. ಆದರೆ ನಾನು ಹೇಳಿದಂಥ ಪದ್ಧತಿ ಏನಿದೆ 15 ದಿನಗಳ ಕಾಲ ನೀವು ಮಾಡಿ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಎಷ್ಟು ಉಪಯುಕ್ತವಾದಂಥ ಒಂದು ಇದು ಪ್ರಯೋಗ ಅಂತ ಹೇಳಿ. ನೋಡಿ ವೀಕ್ಷಕರೇ, ಇಂಥ ಲೇಪವನ್ನು ನೀವು ಮಾಡಿ ಇದನ್ನು ನೀವು ಉಪಯೋಗಿಸಿದರೆ ಇದು ಎಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಸಿಂಹ ರಾಶಿಯವರಿಗೆ ಬೇವಿನ ಲೇಪ ಬೇಕಾಗುವ ಸಾಮಗ್ರಿಗಳು: ಕಲ್ಲುಪ್ಪು, ಬೇವಿನ ಎಣ್ಣೆ, ನೀಲಗಿರಿ ಎಣ್ಣೆ. ಮಾಡುವ ವಿಧಾನ: ಬಾಣಲೆಯಲ್ಲಿ ಸ್ವಲ್ಪ ಬೇವಿನ ಎಣ್ಣೆ, 1 ಟೀ ಚಮಚ ಕಲ್ಲುಪ್ಪು ಹಾಕಿ ಬೆರೆಸಿ, ನಂತರ 1 ಟೀ ಚಮಚ ನೀಲಗಿರಿ ಎಣ್ಣೆ ಹಾಕಿ ಮಿಶ್ರಣ ಮಾಡಿದರೆ ಸಿಂಹ ರಾಶಿಯವರಿಗೆ ಬೇವಿನ ಲೇಪ ಸಿದ್ಧ.